ಮಂಗರವಳ್ಳಿ. ಆ್ಯಕ್ಚುಲಿ ಇದನ್ನು ಆಯುರ್ವೇದಿಕ್ ಬಳ್ಳಿ ಅಂದರೂ ತಪ್ಪಿಲ್ಲ. ಈ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದರಿಂದ ಆಗೋ ಬೆನಿಫಿಟ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೀವು ರೆಗ್ಯುಲರಾಗಿ ಊಟದ ಜೊತೆ ತಿಂತಿದ್ರೆ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಚಪಾತಿ ದೋಸೆ ಜೊತೆಗೆ ಚಟ್ನಿ ಥರ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸ್ಕಿನ್ ಡಿಸೀಸಸ್, ಮಚ್ಚೆಗಳು, ಪಿಂಪಲ್ಸ್ ಆ ಥರ ಏನಿದ್ರು ಇದು ನೀವು ರೆಗ್ಯುಲರಾಗಿ ತಿಂತಿದ್ರೆ ಆ ಡಿಸೀಸಸ್ ವಾಸಿ ಆಗುತ್ತೆ. ಕ್ಯಾನ್ಸರ್ ಶೆಲ್ಸ್ ಗ್ರೋತ್ ಆಗೋದನ್ನ ಸ್ಟಾಪ್ ಮಾಡುತ್ತೆ. ಮಂಗರವಳ್ಳಿ ಚಟ್ನಿ ಮಾಡೋದು ಯಾವ ಥರ ಅಂತ ನೋಡೋದಕ್ಕಿಂತ ಮುಂಚೆ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ನೋಡಿ, ಮಂಗರವಳ್ಳಿ 1-2 ಸತಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳಿ. ಈ ಮಂಗರವಳ್ಳಿ ಬಳ್ಳಿನ ನೀವು ಹಚ್ಚೋದಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಮನೇಲಿರೋ ಅಡುಗೆ ಎಣ್ಣೆ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಆದರೂ ಯೂಸ್ ಮಾಡ್ಬೋದು. ಕೈಗೆ ಎಣ್ಣೆ ಹಾಕೊಂಬಿಡಿ ಚೆನ್ನಾಗಿ. ನೀವು ಇದನ್ನ ಮುಟ್ಟಿದ್ರೆ ಅಷ್ಟು ಬೇಗ ಗೊತ್ತಾಗಲ್ಲ. ನೀವು ಯಾವಾಗ ಇದನ್ನ ಹಚ್ತಿರ್ತೀರೋ ಆ ಕೈಗೆಲ್ಲ ನವ್ವೆ ಥರ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಂತ ನಾನು ಕೈಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ಫಸ್ಟ್ ಇಲ್ಲಿ ನೋಡಿ, ಈ ಎಡ್ಜಸ್ ಇದೆ ಅಲ್ಲ, ಈ ಚಾಕು ಯೂಸ್ ಮಾಡಿ ಈ ಎಡ್ಜಸ್ನ ಕ್ಲೀನಾಗಿ ತೆಗೆದುಬಿಡಿ. ನೋಡಿ ಈ ಥರ. ನಾವೇನಿದ್ರು ಈ ಸೆಂಟರಲ್ಲಿರೋದನ್ನ ಮಾತ್ರ ನಾವು ಚಟ್ನಿ ಮಾಡೋದು. ನೋಡಿ ಸೇಮ್ ಇದು ಅದೇ ಥರ. ಇದರಲ್ಲಿ ಮೈನ್ ಇದನ್ನ ಬಿಡಿಸ್ಕೊಳ್ಳೋದೇ ದೊಡ್ಡ ಟಾಸ್ಕ್ ಆಗಿರುತ್ತೆ. ಎಳೆದಿದ್ದರೆ ಇಲ್ಲಿ ನೋಡಿ ನಾರ್ಮಲಾಗಿ ಕಟ್ ಮಾಡ್ಬೋದು. ನಾನು ಚಟ್ನಿಗಂತ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತಿದ್ದೀನಿ. ನೋಡಿ, ನಾವು ಈ ಥರ ಸಣ್ಣಗೆ ಹಚ್ಕೊಂಡಿದ್ದೀವಿ. ಚಟ್ನಿಗೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಹಚ್ಚಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಫಸ್ಟ್ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ನಾನೊಂದು 6 ಮೆಣಸಿನ್ಕಾಯಿ ತೊಗೊತಿದ್ದೀನಿ. ಹುರಿದಿರೋ ಮೆಣಸಿನ್ಕಾಯಿನ ತೆಗೆದು ಇಲ್ಲಿ ನೋಡಿ, ಈಗ ಉದ್ದಿನಬೇಳೆ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಹುರ್ಕೊಳ್ಳಿ. ಇದಕ್ಕೆ ನೀವು ಅಡಿಷ್ನಲಾಗಿ ಎಣ್ಣೆ ಹಾಕಬೇಡಿ. ನೋಡಿ, ಲೈಟಾಗಿ ಒಂದು ಸ್ವಲ್ಪ ಕೆಂಪಗಾಗಲಿ. ಕೆಂಪು ಹುರಿದಿರೋ ಉದ್ದಿನಬೇಳೆ ಜೊತೆಗೆ ಧನಿಯಾ ಒಂದು 1/2 ಕಪ್ ಆ್ಯಡ್ ಮಾಡಿ. ಇದ್ರ ಜೊತೆಗೆ ಕರಿಬೇಳೆಣ್ಣೆ ಆ್ಯಡ್ ಮಾಡ್ತಿದ್ದೀನಿ. ಈಗ ನಾವು ಮೊದಲು ಮೆಣಸಿನ್ಕಾಯಿ ಹುರ್ಕೊಂಡಿದ್ವಲ್ಲ, ಅದನ್ನ ಇದರಲ್ಲಿ ಆ್ಯಡ್ ಮಾಡಿ. ಈಗ ಒಂದು ಸ್ವಲ್ಪ ಹೊತ್ತು ಇದೆಲ್ಲ ತಣ್ಣಗಾಗಲಿ, ಹಾಗೆ ಬಿಡಿ. 1 ಕಪ್ಪು ಒಣಕೊಬ್ಬರಿನ ಸ್ಕ್ರಾಪ್ ಮಾಡ್ಕೊಳ್ಳೋಣ. ನೋಡಿ, 1 ಕಪ್ ಒಣಕೊಬ್ಬರಿ ರೆಡಿ ಆಯಿತು. ಪ್ಲಸ್ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಫೈನಲ್ ಆಗಿ ನಾವು ಕಟ್ ಮಾಡಿ ಇಟ್ಟಿರೋ ಮಂಗರವಳ್ಳಿನ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು 3 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. ಮಂಗರವಳ್ಳಿನ ಕಟ್ ಮಾಡಿ ಇಟ್ಟಿದ್ವಲ್ಲ, ಅದನ್ನ ಈ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ನೋಡ್ತಿದ್ದೀರಲ್ಲ, ನಾವು ಎಣ್ಣೆಯಲ್ಲಿ ಈ ಥರ ಹುರಿತಿದ್ರೆ ನೋಡಿ ಆಲ್ಮೋಸ್ಟ್ ಅಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ಸೊ ಫೈನಲ್ ಆಗಿ ರೆಡಿ ಆಗಿದೆ. ಇದನ್ನೆಲ್ಲ ಈ ದೊಡ್ಡ ಪ್ಲೇಟಲ್ಲಿ ಹಾಕ್ತಿದ್ದೀನಿ. ಸೊ ಈಗ ಇದನ್ನೆಲ್ಲ ಈ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಇದು ಪೌಡರ್ ಥರ ರೆಡಿಯಾಗಿದೆ ಅಲ್ಲ, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚಟ್ನಿ ಥರ ರೆಡಿ ಆಗುತ್ತೆ. 1/2 ಲೋಟ ನೀರು ಹಾಕಿದ್ದೀನಿ. 1/2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಿದ್ದೀನಿ ನಾನು. ಚಟ್ನಿ ರೆಡಿ ಆಗಿದೆ ಅಲ್ಲ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ನೋಡಿ ಸ್ವಲ್ಪನೇ ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ. ಈಗ ಈ ಚಟ್ನಿನ ಇದರಲ್ಲಿ ಹಾಕ್ಕೊಳ್ಳಿ. ಇದನ್ನ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಮಂಗರವಳ್ಳಿ ಚಟ್ನಿ ರೆಡಿಯಾಗಿದೆ. ಮಂಗರವಳ್ಳಿ ಚಟ್ನಿ ಜೊತೆಗೆ ಆನಿಯನ್ ದೋಸೆ ರೆಡಿಯಾಗಿದೆ. ಅದರ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೂಪರ್ ಇದೆ, ಹೆಲ್ತಿಗೆ ತುಂಬಾ ಒಳ್ಳೆಯದು. ನೋಡೋದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದಿರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Up inside of me, blood so violently, thanks for trying me. Now it's finally time to see how this rivalry becomes a dynasty.